ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮ್ನಲ್ಲಿ ಬಿಗ್ ಬಾಸ್ನಿಂದ ಪ್ರತಾಪ್ ಅವರು, ಇಶಾನಿ ಅವರು ಮತ್ತು ತುಕಾಲಿ ಸಂತೋಷ್ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಒಂದು ಶೋ ಏನಿದೆ ಅದು ಪ್ರತಾಪ್ ಅವರು ಬಂದಿರೋದ್ರಿಂದ ಪ್ರತಾಪ್ ಅವರ ಅಭಿಮಾನಿಗಳಿಗೆ ತುಂಬಾ ಖುಷಿಯಾಗತ್ತೆ ಅಂತ ಅನಿಸುತ್ತೆ. ಪ್ರತಾಪ್ ಅವರ ಎನರ್ಜಿ ಲೆವೆಲ್ ತುಂಬಾ ಇತ್ತು. ಅವರು ಮಾತಾಡುವಾಗ ಹೇಳ್ತಾ ಇದ್ರು, ನನ್ನ ತಂದೆ ತಾಯಿಗಳ ನಂತರ ಬಿಗ್ ಬಾಸ್ ಶೋಗೆ ನೆಕ್ಸ್ಟ್ ಸ್ಥಾನವನ್ನು ಕೊಟ್ಟಿದ್ದೀನಿ ಅಂತ. ಅಷ್ಟೇ ಅಲ್ಲ, ಅಲ್ಲಿ ಅಭಿಮಾನಿಗಳ ಬಗ್ಗೆನೂ ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಅಭಿಮಾನಿಗಳು ಅವರಿಗೆ ನಾನೇನು ಕೊಟ್ಟಿಲ್ಲ, ಹಾಗೆ ಅವರನ್ನು ನೋಡಿಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ಪರ್ಸ್ನಲಿ ಅವ್ರಿಗೆ ಗೊತ್ತಿಲ್ಲ. ಸೊ ಆದರೂ ಕೂಡ ಒಂದಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಆ ಪ್ರೀತಿಗೆ ನಾನು ಚಿರಋಣಿಯಾಗಿರಬೇಕು. ಆ ಋಣವನ್ನು ತೀರಿಸೋದಕ್ಕೆ ಅಂದರೆ ಚಾನಲ್ ಏನಿದೆ ಅವರು ಕೂಡ ನನಗೊಂದು ಪುನರ್ಜನ್ಮವನ್ನು ಕೊಟ್ಟಿದ್ದಾರೆ. ಸೊ ನಾನು ಜೀವಮಾನದಲ್ಲೇ ತಂದೆ ತಾಯಿಗಳನ್ನು ನೋಡ್ತಿದ್ನೋ ಇಲ್ವೋ, ದೂರನೇ ಉಳಿದ್ಬಿಡ್ತಿದ್ನೋ ಇಲ್ವೋ, ಆದರೆ ಈ ಚಾನಲ್ನಿಂದ, ಬಿಗ್ ಬಾಸ್ ಶೋನಿಂದ ಅದು ಸಾಧ್ಯವಾಯಿತು. ಹಾಗೆ ಸುದೀಪ್ ಸರ್ಗೂ ಕೂಡ ಅದರ ಒಂದು ಕ್ರೆಡಿಟ್ ಹೋಗುತ್ತೆ. ಸೊ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅನ್ನೋಂಥ ಮಾತುಗಳನ್ನು ಹೇಳಿದ್ರು ಪ್ರತಾಪ್ ಅವರು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೀಗೆ ಅಂದರೆ ಓಪನ್ ಮೈಂಡೆಡ್ ಆಗಿ ಕ್ರೆಡಿಟನ್ನು ಬೇರೆಯವರಿಗೆ ಕೊಡೋವಂಥ ಜನಗಳನ್ನ ನಾವು ಅಷ್ಟಾಗಿ ನೋಡಿಲ್ಲ. ನಾನು ಅದು ಮಾಡಿದೆ, ಇದು ಮಾಡಿದೆ, ಅದಕ್ಕೆ ಅಭಿಮಾನಿಗಳು ಬಂದರು, ನಾನು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡಿದೆ ಅಂತ ಅವರ ಜಂಬವನ್ನು ಕೊಚ್ಕೊಳ್ತಾ ಇರ್ತಾರೆ. ಆ ರೀತಿ ಜಂಬವನ್ನು ಕೊಚ್ಚಿಕೊಳ್ಳದೆ, ಸೊ ನಾನು ಏನು ಮಾಡ್ತಿರಲಿಲ್ಲ, ಸುಮ್ಮನೆ ಕೂತಿದ್ದೆ, ಅದನ್ನು ತೋರಿಸ್ತಿದ್ರು. ಅದನ್ನು ಕೂಡ ಹೊರಗಡೆ ಸಾಕಷ್ಟು ಅಭಿಮಾನಿಗಳು ವಿಧ ವಿಧವಾಗಿ ಚಿತ್ರವಾಗಿ ಬಣ್ಣಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳುವಂಥ ಧೈರ್ಯ ಇದೆಯಲ್ಲ, ಅದು ಪ್ರತಾಪ್ ಅಂತವರಿಗೆ ಮಾತ್ರ ಇರುತ್ತೆ. ಒಳ್ಳೆ ಗುಣ ಇರುವಂಥ ಮನುಷ್ಯರಿಗೆ ಮಾತ್ರ ಇರುತ್ತೆ ಅಂದರೆ ತಪ್ಪಾಗೋದಿಲ್ಲ. ಆದರೆ ಇಲ್ಲೂ ಕೂಡ ತುಕಾಲಿ ಸಂತೋಷ್ ಅವರು ಪ್ರತಾಪ್ ಅವರು ಬರೋದಕ್ಕೆ ಮುಂಚೆ ಕೂಡ ಅವರನ್ನು ಸ್ವಲ್ಪ ಹೀಯಾಳಿಸ್ತಾರೆ. ಹಾಗೆ ಇದು ಕಾಮಿಡಿ ಶೋ ಆಗಿರೋದ್ರಿಂದ ಇದು ಈ ಸೀಸನ್ ಉದ್ದಕ್ಕೂ ಅಲ್ಲಿ ಆ್ಯಂಕರು ಕೂಡ ತುಕಾಲಿ ಅವರನ್ನು ಸಾಕಷ್ಟು ಹೇಳ್ತಾರೆ. ತುಕಾಲಿ ಅವರೇ ಪ್ರತಾಪ್ ಅವರ ಗೆಲುವಿಗೆ ಸ್ಟೆಪ್ ಆಗಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹಾಗೆ ಪ್ರತಾಪ್, ನೀನು ಸುಮ್ಮನೆ ಕೂತಿದ್ರು ಕೂಡ ನಿನ್ನ ತೋರಿಸ್ಬೇಕಾದಂಥ ಪ್ರಸಂಗವನ್ನು ಸೃಷ್ಟಿ ಮಾಡಿದ್ದು ತುಕಾಲಿ ಅವರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹಾಗೆ ತುಕಾಲಿ ಅವರ ಮಿಸ್ಸಸ್ ಏನಿದ್ದಾರೆ ಮಾನಸ ಅವರು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ತುಕಾಲಿ ಅವರಿಗೆ ಕೌಂಟ್ರು ಕೊಡ್ತಾರೆ. ಬಹುಶಃ ಎಲ್ಲೋ ಒಂದು ಕಡೆ ತುಕಾಲಿ ಅವರಿಗೆ ಮಾನಸ ಅವರನ್ನು ದೇವರು ಕೊಟ್ಟಿರೋದೇ ತುಕಾಲಿ ಅವರಿಗೆ ಕೌಂಟ್ರು ಕೊಡಬೇಕು ಅಂತಲೇ ಇರುತ್ತೆ. ಇಲ್ಲ ಅಂದರೆ ತುಕಾಲಿ ಅಂತವರನ್ನು ಮೇಯಿಸೋದು ತುಂಬಾ ಕಷ್ಟ ಆಗುತ್ತೆ. ಅವರ ಮಿಸ್ಸಸ್ ಏನಿದ್ದಾರೆ ಮಾನಸ ಅವರು ನಿಜಕ್ಕೂ ತುಂಬ ಸ್ಪಿರಿಟ್ಟಿಂದ ಅಲ್ಲಿ ತುಂಬ ಎನರ್ಜೆಟಿಕ್ ಆಗಿದ್ರು. ಅವರು ಕೂಡ ತುಕಾಲಿ ಅವ್ರಿಗಿಂತ ಕೂಡ ಅವರ ಕಾಮಿಡಿ ಸೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಅವರ ಎನರ್ಜಿ ಲೆವೆಲ್ ಕೂಡ ತುಂಬಾ ಚೆನ್ನಾಗಿತ್ತು. ಅವರು ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಕಾಲಿ ಅವರಿಗೆ ಕೌಂಟ್ರು ಕೊಡೋದನ್ನು ನಾವು ನೋಡ್ಬೋದಾಗಿತ್ತು. ನೋಡೋದಕ್ಕೆ ಒಂದು ರೀತಿ ತುಂಬಾ ಚೆನ್ನಾಗಿತ್ತು. ಮತ್ತೊಂದು ಕಡೆ ತುಕಾಲಿ ಸಂತೋಷ್ ಅವರು ಪ್ರತಾಪ್ ಅವರಿಗೆ ಮೆಂಟರ್ ಆಗೋದಕ್ಕೆ ಒಪ್ಕೊಳೋದಿಲ್ಲ. ಅಂದರೆ ಮೊದಲಿಂದನೂ ಕೂಡ ಪ್ರತಾಪ್ ಅವರಿಗೆ ಮೆಂಟರ್ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೂ ಕೂಡ ಕೊನೆಯಲ್ಲಿ ಮಾನಸ ಅಂದರೆ ಇವರು ತುಕಾಲಿ ಅವರ ಮಿಸ್ಸಸ್ ಏನು ಪಾರ್ಟಿಸಿಪೆಂಟ್ ಇದ್ದಾರೆ ಅವ್ರ ಹೆಸರು ಕೂಡ ಮಾನಸ. ಹಾಗೆ ಮತ್ತೊಬ್ಬರು ಮಾನಸ ಅಂತ, ಅವರು ಮತ್ತು ತುಕಾಲಿ ಸಂತೋಷ್ ಅವರ ಮಧ್ಯೆ ಯಾರು ಪ್ರತಾಪ್ ಅವರಿಗೆ ಮೆಂಟರ್ ಆಗ್ತಾರೆ ಅಂತ ಇರುತ್ತೆ. ಆಗ ಅಲ್ಲಿ ಮಾನಸ ಅವರ ಹೆಸರು ಬರುತ್ತೆ. ಆಗ ತುಕಾಲಿ ಸಂತೋಷ್ ಅವರು ತುಂಬಾ ಖುಷಿ ಆಗ್ತಾರೆ. ಆದರೆ ಇದಕ್ಕೂ ಮುಂಚೆ ಆ್ಯಂಕರ್ ಕೇಳ್ತಾರೆ, ನಿಮ್ಗೆ ಯಾರು ಬೇಕಂತ. ಆಗ ಪ್ರತಾಪ್ ಅವರು ಅಲ್ಲೂ ಕೂಡ ತುಕಾಲಿ ಅಂತ ಹೇಳೋದಿಲ್ಲ, ಕಾಮಿಡಿ ಸಂತೋಷ್ ಅಂತ ಹೇಳ್ತಾರೆ. ನನಗೆ ಕಾಮಿಡಿ ಸಂತೋಷ್ ಅವರನ್ನು ನೋಡಿ ತುಂಬ ಇಷ್ಟ ಆಯಿತು, ಅವರೇ ಇರಲಿ ಅಂತ ಹೇಳ್ತಾರೆ. ಆ ಮಾತುಗಳು ತುಂಬ ಪ್ರತಾಪ್ ಅವರ ಮನಸ್ಸಿನಿಂದನೇ ಬಂದಿತ್ತು ಅಂತ ಅನಿಸುತ್ತೆ. ಆದರೆ ತುಕಾಲಿ ಅವರು ಆಗ ಹೇಳ್ತಾರೆ, ಇವನ ಜೊತೆನಲ್ಲಿ ನಾನಿದ್ದರೆ ಅಲ್ಲಿ ಗೆಲ್ಲಿಸ್ದಂಗೆ ಇಲ್ಲೂ ಕೂಡ ನಾನು ಇವನನ್ನೇ ಗೆಲ್ಲಿಸ್ಬಿಟ್ಟು ಹೋಗ್ಬಿಡ್ತೀನಿ, ನಾನು ಗೆಲ್ಲಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಈಗಲೂ ಕೂಡ ನನಗೆ ತುಕಾಲಿ ಸಂತೋಷ್ ಅವರು ಅಂದರೆ ಕಾಮಿಡಿಗೋಸ್ಕರ ಮಾಡ್ತಾ ಇದ್ದಾರಾ ಅಥವಾ ಅವರಿಗೆ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರ ಮೇಲೆ ಇರಿಸು ಮುರಿಸೋ ಗೊತ್ತಿಲ್ಲ. ಶೋನಲ್ಲಿ ಅವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಕಾಮಿಡಿಗೋಸ್ಕರನೂ ಮಾಡಿರ್ಬೋದು ಅಥವಾ ಅವ್ರ ಮನಸ್ಸಿಂದನೂ ಬಂದಿರ್ಬೋದು, ಅದು ಅವ್ರಿಗೆ ಮಾತ್ರನೇ ಗೊತ್ತು.